ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಎಸ್ ಲಾಜಿಕ್ ಚಾನಲ್. ಇವತ್ತು ಬಂದು ಕರ್ನಾಟಕ ಡಿಪ್ಲೊಮೊ 2020 ಸಿ ಟಿ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ನಾನು ಈ ಸೆಷನ್ ಅನ್ನು ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನಂದು ಥರ್ಡ್ ಸೆಷನ್ ಬಂದು ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ. ಸೊ ಇದು ಬಂದು ಲಾಸ್ಟ್ ಸೆಷನ್ ಆಗಿರುತ್ತೆ. 2019ನ ಪೇಪರ್ನ ಲಾಸ್ಟ್ ಇನ್ನು ಉಳಿದಿರೋ 40 ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಹಂಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಕೆಲವೊಂದಕ್ಕೆ. ಓಕೆನಾ, ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಓಕೆನಾ, ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. Session, the first question go on 141 question number. A Wheatstone bridge is used for measurement of. So ಒಂದು Wheatstone bridge ಅನ್ನ ಏನಕ್ಕಾಗಿ ಮೆಷರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೋಸ್ಕರ ಒಂದು ಡಯಾಗ್ರಾಮ್ ಇದೆ, ಇಮೇಜ್ ಇದೆ, ನೋಡೋಣ. ಸೊ ದಿಸ್ ಇಸ್ ಯೋರ್ Wheatstone bridge. ಇದೆಲ್ಲ ನೋಡ್ಬೋದು. Bridge circuit is balanced circuit where we are finding out the resistance. Okay, so Wheatstone bridges ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ in order to find out the resistance of the circuit. So ಇಲ್ಲಿ ಕ್ವಶನ್ಸ್ ಆಪ್ಷನ್ಸ್ ನೋಡಿ. ಆಪ್ಷನ್ಸ್ ಅಲ್ಲಿ ಹೇಳಿದ್ದಾರೆ Wheatstone bridge is used for measurement of resistance, inductance, capacitance, frequency. ಸೊ ನಿಮ್ಗೆ ಆಲ್ರೆಡಿ ಇಮೇಜ್ ನೋಡಿದ ತಕ್ಷಣನೇ ಅರ್ಥ ಆಗಿರುತ್ತೆ. ಇದು ಬಂದು resistance is your right answer. So next question, 142 question number. A transducer that requires an auxiliary energy source for energy conservation are called. So ಇಲ್ಲಿ ಟ್ರಾನ್ಸ್ಡ್ಯೂಸರ್ ಅಂದ್ರೆ ಏನು, ಆಕ್ಟಿವ್ ಟ್ರಾನ್ಸ್ಡ್ಯೂಸರ್ ಅಂದ್ರೆ ಏನು, ಪ್ಯಾಸಿವ್ ಟ್ರಾನ್ಸ್ಡ್ಯೂಸರ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ, ಆಮೇಲೆ ಇಲ್ಲಿಗೆ ಬರೋಣ. ಓಕೆ, ಸೊ ಟ್ರಾನ್ಸ್ಡ್ಯೂಸರ್ is an electronic devices that converts one form of energy to another form of energy. ಸೊ ಒಂದು ಫಾರ್ಮ್ ಆಫ್ ಎನರ್ಜಿಯಿಂದ ಇನ್ನೊಂದು ಫಾರ್ಮ್ ಆಫ್ ಎನರ್ಜಿ ಕನ್ವರ್ಟ್ ಮಾಡೋದನ್ನ ಟ್ರಾನ್ಸ್ಡ್ಯೂಸರ್ ಅಂತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ನಿಮ್ಮ ಒಂದು ಮೈಕ್, ಫ್ಲೋರಸೆಂಟ್ ಬಲ್ಬ್, ಸ್ಪೀಕರ್ಸ್. ದೀಸ್ ಆರ್ ಯೋರ್ ಟ್ರಾನ್ಸ್ಡ್ಯೂಸರ್ಸ್ ನ ಎಕ್ಸಾಂಪಲ್. ಆಕ್ಟಿವ್ ಟ್ರಾನ್ಸ್ಡ್ಯೂಸರ್ ಅಂದ್ರೆ ಏನು? ಸೊ ಆಕ್ಟಿವ್ ಟ್ರಾನ್ಸ್ಡ್ಯೂಸರ್ ಅಂದ್ರೆ ಇಟ್ ಡಸ್ ನಾಟ್ ರಿಕ್ವೈರ್ಡ್ ಎನಿ ಪವರ್ ಸೋರ್ಸಸ್ ಫಾರ್ ದೇರ್ ಆಪರೇಷನ್. ಎಕ್ಸಾಂಪಲ್ ಥರ್ಮೋಕಪಲ್. ಸೊ ಅದಕ್ಕೆ ಏನು ಅಂದ್ರೆ ನಿಮ್ಮ ಒಂದು ಎಕ್ಸ್ಟರ್ನಲ್ ಪವರ್ ಸೋರ್ಸಸ್ ನ ಬೇಡದಿರ ಯೂಸ್ ಮಾಡ್ದಿರಾನೆ ಆಪರೇಷನ್ ಪರ್ಫಾರ್ಮ್ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಆಕ್ಟಿವ್ ಟ್ರಾನ್ಸ್ಡ್ಯೂಸರ್. ನೆಕ್ಸ್ಟ್, ಪ್ಯಾಸಿವ್ ಟ್ರಾನ್ಸ್ಡ್ಯೂಸರ್ ಅಂದ್ರೆ ಏನು? ಪ್ಯಾಸಿವ್ ಟ್ರಾನ್ಸ್ಡ್ಯೂಸರ್ ವಿಚ್ ರಿಕ್ವೈರ್ಸ್ ಅನ್ ಎಕ್ಸ್ಟರ್ನಲ್ ಪವರ್ ಸೋರ್ಸಸ್ ಫಾರ್ ದೇರ್ ಆಪರೇಷನ್ಸ್. ಸೊ ಯಾವುದೇ ಒಂದು ಆಪರೇಷನ್ ಪರ್ಫಾರ್ಮ್ ಮಾಡಬೇಕಾದ್ರೆ ಅದಕ್ಕೆ ನಾವು ಪವರ್ ಸಪ್ಲೈ ಅನ್ನ ಕೊಡಬೇಕು. ಅದನ್ನ ಏನಂತೀವಿ ನಾವು ಪ್ಯಾಸಿವ್ ಟ್ರಾನ್ಸ್ಡ್ಯೂಸರ್ ಅಂತೀವಿ. ಸೊ ಇವಾಗ ನಿಮಗೊಂದು ಕ್ವಶನ್ ಬಂದಾಗ, ನಿಮ್ಮ ಕ್ವಶನ್ ಹೋದಾಗ a transducer that requires an auxiliary energy sources ಅಂದ್ರೆ ಯಾವುದೇ ಒಂದು ಎಕ್ಸ್ಟರ್ನಲ್ ಪವರ್ ಸೋರ್ಸಸ್ ಬೇಕಾಗಿರುತ್ತೆ ಫಾರ್ ಎನರ್ಜಿ ಕನ್ಸರ್ವೇಷನ್. ಸೊ ಹಂಗಿದ್ದಾಗ ಯಾವುದು ಇಟ್ ಇಸ್ ಪ್ಯಾಸಿವ್ ಟ್ರಾನ್ಸ್ಡ್ಯೂಸರ್. ಯಾವುದಕ್ಕೆ ಎಕ್ಸ್ಟರ್ನಲ್ ಸೋರ್ಸ್ ಬೇಡವೋ ಅದು ಆಕ್ಟಿವ್ ಟ್ರಾನ್ಸ್ಡ್ಯೂಸರ್. ಇಲ್ಲೇನು ಕೇಳಿದರೆ ಆಕ್ಸಿಲರಿ ಎನರ್ಜಿ ಸೋರ್ಸಸ್ ಅನ್ನ ನಾವು ಕೊಡಬೇಕಾಗಿರುತ್ತೆ ಟು ಕನ್ವರ್ಟ್ ಎನರ್ಜಿ. ಸೊ ದಟ್ಸ್ ವೈ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 143. Transducer used for determining the type of P or N semiconductor is. ಯಾವ ಒಂದು ಟ್ರಾನ್ಸ್ಡ್ಯೂಸರ್ಸ್ ನ ಡಿಟರ್ಮೈನ್ ಮಾಡಿಕೊಂಡು ಸೆಮಿಕಂಡಕ್ಟರ್ ಟೈಪ್ ಅನ್ನ ಕಂಡುಹಿಡಿಯಬಹುದು ಅಂದ್ರೆ ಇಟ್ ಈಸ್ ಯೂಸಿಂಗ್ ಯುವರ್ ಆಲ್ ಎಫೆಕ್ಟ್ ಟೈಪ್. ಆಲ್ ಎಫೆಕ್ಟ್ ಟೈಪ್. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, PMMC meter operates on the basic principle of. ಯಾವ ಬೇಸಿಕ್ ಪ್ರಿನ್ಸಿಪಲ್ ನ ಮುಖಾಂತರ PMMC ಮೀಟರ್ ವರ್ಕ್ ಮಾಡುತ್ತೆ? ಸೊ ಆಪ್ಷನ್ ಎ ಬಂದು ಆಲ್ಟರ್ನೇಟರ್ಸ್, ಆಪ್ಷನ್ ಬಿ AC meters, ಆಪ್ಷನ್ ಸಿ DC meters, ಆಪ್ಷನ್ ಡಿ 3-phase motor. The right answer is DC meters. It works on the principle called DC meters. Next question, a DC ammeter is constructed using. ಸೊ ಯಾವ ಒಂದು ಪ್ರಿನ್ಸಿಪಲ್ ಮುಖಾಂತರ DC meters ಅನ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅಂತ ಕೇಳಿದ್ದಾರೆ. ಇಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎ PMMC meter and a shunt resistance is used for constructing your DC ammeter. Okay, so next question, time-based generator in a CRO, that is cathode ray oscilloscope, is used to generate dash type of voltage. Okay, so ನಮ್ಮ ಒಂದು time-based generators in CRO is used to generate dash type of voltage. First ಒಂದು CRO ಒಂದು image ನೋಡೋಣ. This is your CRO image. So block diagram. ಸೊ ಇದನ್ನು ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಇರುವಂತ ಎಲ್ಲ ಇಮೇಜಸ್ ಪಾರ್ಟ್ಸ್ ನಿಮಗೆ ಗೊತ್ತಿರಬೇಕು, ಯಾಕಂದ್ರೆ ಇದು ಬೇಸ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ. ಓಕೆನಾ? ರೈಟ್ ಆನ್ಸರ್ ಫಾರ್ ದಿಸ್ ಇಟ್ ಇಸ್ sawtooth waveform na
type of voltage ಅನ್ನ generate ಮಾಡುತ್ತೆ. ಓಕೆನಾ? So passing on to the next question. According to the Ohm's law, current flows through a conductor is directly proportional to applied voltage only at ಇದೆಲ್ಲರಿಗೂ ಗೊತ್ತಿರುತ್ತೆ. ಓಮ್ಸ್ ಲಾ ಕರೆಕ್ಟ್ ಆಗಿ ಗೊತ್ತಿದ್ರೆ ಸಾಕು. ಇದು ಕಾನ್ಸ್ಟೆಂಟ್ ಟೆಂಪರೇಚರ್. ಓಕೆ, ಸೊ ಓಮ್ಸ್ ಲಾ ಇಸ್ ಈಕ್ವಲ್ ಟು ಏನು? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಓಕೆ, ಐ ಇಂಟು ಆರ್. ಇದು ಜ್ಞಾಪಕ ಇರಬೇಕು, ಯಾಕಂದ್ರೆ ಇದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಟೂ ರೆಸಿಸ್ಟರ್ಸ್ of values 1k and 2k are connected in series. 5 volts DC supply is connected across this network. Find the voltage across 1k resistors ಅಂತ ಕೇಳಿದ್ದಾರೆ. ಸೊ ಏನ್ ಮಾಡಿದ್ದಾರೆ, ಎರಡು ರೆಸಿಸ್ಟರ್ಸ್ ಕೊಟ್ಟಿದ್ದಾರೆ. ಆ ಎರಡು ರೆಸಿಸ್ಟರ್ಸ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೊ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ಮೇಲೆ 5 volts ನ ಅದಕ್ಕೆ ಪವರ್ ಸಪ್ಲೈ ಕೊಟ್ಟಿದ್ದಾರೆ. ನಮ್ಗೆ ಏನ್ ಹೇಳಿದ್ದಾರೆ, 1 volts 1 kilo ohm resistors ಹತ್ರ ವೋಲ್ಟೇಜ್ ಅಕ್ರಾಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಇದರದ್ದು ಸೊಲ್ಯೂಷನ್. ಸೊ ದಿಸ್ ಇಸ್ ಯುವರ್ ರೆಸಿಸ್ಟರ್. ಓಕೆ, ದಿಸ್ ಇಸ್ ಯುವರ್ ರೆಸಿಸ್ಟರ್ R1 1k ಕೊಟ್ಟಿದ್ದಾರೆ. ದಿಸ್ ಇಸ್ ಯುವರ್ ರೆಸಿಸ್ಟರ್ 2k 5 volts ಕೊಟ್ಟಿದ್ದಾರೆ. ಓಕೆನಾ? ಸೊ ಇದು ಬಂದು ಸೀರೀಸ್ ಕಾಂಬಿನೇಷನ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ಆರ್ ಈಕ್ವಿವ್ಯಾಲೆಂಟ್. ಸೊ ಆರ್ ಈಕ್ವಿವ್ಯಾಲೆಂಟ್ ಏನಾಗುತ್ತೆ ಅಂದ್ರೆ R1 ಪ್ಲಸ್ R2. ಸೊ ಟೋಟಲಿ 3k ಆಗುತ್ತೆ. ಓಕೆನಾ? ಸೊ ಇದಾದ್ಮೇಲೆ ಆರ್ ಈಕ್ವಿವ್ಯಾಲೆಂಟ್ ಫೈಂಡ್ ಔಟ್ ಮಾಡಿದ್ವಿ. ಬಟ್ ವಿ ನೀಡ್ ಅ ಕರೆಂಟ್, ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ ಗೊತ್ತಾಗಬೇಕು. ಯಾಕಂದ್ರೆ ವೋಲ್ಟೇಜ್ ಡ್ರಾಪ್ ಫೈಂಡ್ ಔಟ್ ಮಾಡಬೇಕಾದ್ರೆ ವಿ ಇಸ್ ಈಕ್ವಲ್ ಟು ವಾಟ್, ಈಗ ಆಲ್ರೆಡಿ ಸ್ಟಡಿ ಮಾಡಿದ್ರ. ಓಮ್ಸ್ ಲಾ ಇಸ್ ಈಕ್ವಲ್ ಟು ವಿ ಇಸ್ ಈಕ್ವಲ್ ಟು ಏನು, ಐ ಇಂಟು ಆರ್. ಕರೆಕ್ಟಾ? ಸೊ ನಮ್ಗೇನ್ ಕೇಳಿದರೆ ವೋಲ್ಟೇಜ್ ಅಕ್ರಾಸ್ ದಿಸ್ 1k ರೆಸಿಸ್ಟರ್ಸ್ ಅಲ್ಲಿ ವೋಲ್ಟೇಜ್ ಡ್ರಾಪ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅದಕ್ಕೇನ್ ಬೇಕು, ಕರೆಂಟ್ ಬೇಕು. ಕರೆಂಟ್ ಬೇಕು ಅಂದ್ರೆ ಈ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಆಗಿರೋದ್ರಿಂದ ನಮ್ಮ ಒಂದು ಈಕ್ವಿವ್ಯಾಲೆಂಟ್ ರೆಸಿಸ್ಟರ್ಸ್ ಎರಡು ಟೋಟಲ್ ರೆಸಿಸ್ಟೆನ್ಸ್ ತಗೋಬೇಕಾಗುತ್ತೆ. ಸೊ R1 ಪ್ಲಸ್ R2 ಇಸ್ ಈಕ್ವಲ್ ಟು 3k ಆಗುತ್ತೆ. ಇವಾಗ ಕರೆಂಟ್ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಸೊ ಐ ಇಸ್ ಈಕ್ವಲ್ ಟು ಏನಾಗುತ್ತೆ, ಐ ನ ಇಲ್ಲೇ ಇಟ್ಕೋಬೇಕು. ಆರ್ ನ ಈ ಸೈಡ್ ಕಳಿಸಿದಾಗ ಬಿ ಡಿವೈಡೆಡ್ ಬೈ ಆರ್. ಸೊ ಬಿ ಡಿವೈಡೆಡ್ ಬೈ ಆರ್ ಅಂದ್ರೆ ವಿ ಇಸ್ ಈಕ್ವಲ್ ಟು ಎಷ್ಟಿದೆ, 5 ಇದೆ. and R is equal to 3k. So totally ಇದು ಎಷ್ಟಾಗುತ್ತೆ, 5 divided by 3. So it will be 1.666 micro amperes ಆಗುತ್ತೆ. ಮೈಕ್ರೋಮೀಟರ್ಸ್ ಆಗುತ್ತೆ, ಮೈಕ್ರೋ ಆಂಪಿಯರ್ ಆಗುತ್ತೆ. ಓಕೆನಾ? ಸೊ ಕರೆಂಟ್ ಏನು, SI ಯೂನಿಟ್ ಅಂದ್ರೆ ಆಂಪಿಯರ್. ಓಕೆ, ಸೊ 1.66 ಆಂಪಿಯರ್ ಆಗುತ್ತೆ. ನಮ್ಗೆ ಏನ್ ಬೇಕಾಗಿರೋದು, ಇವಾಗ ಕರೆಂಟ್ ಸಿಕ್ತು, ಐ ಸಿಕ್ತು. ಬಟ್ ನಮ್ಗೆ ಏನ್ ಬೇಕು, ಇಲ್ಲಿ ವೋಲ್ಟೇಜ್ ಡ್ರಾಪ್ ಎಷ್ಟಿದೆ, 1k ರೆಸಿಸ್ಟರ್ಸ್ ಹತ್ರ ಎಷ್ಟಿದೆ ಡ್ರಾಪ್ ಆಗ್ತದೆ ಅಂತ. ಸೊ ಅದೇ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇವಾಗ ಆರ್ ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ ಈ 1k ಆಗಿರುತ್ತೆ. ಕರೆಂಟ್ ವ್ಯಾಲ್ಯೂ ಬಂದು 1.66 ಮೈಕ್ರೋ ಆಂಪಿಯರ್ ಇರುತ್ತೆ. ಓಕೆನಾ? ಸೊ ವೋಲ್ಟೇಜ್ ಡ್ರಾಪ್ V is equal to I into R. I is equal to ಎಷ್ಟಿದೆ, 1.66 ಮೈಕ್ರೋ, ಇದು ಮೈಕ್ರೋ ಇಂಟು 1k. ಬಿಕಾಸ್ ನಮ್ಗೆ ಇದು ಅಷ್ಟೇ ಕೇಳಿರೋದು ವೋಲ್ಟೇಜ್ ಡ್ರಾಪ್. ಸೊ ಇಂಟು 1k. ಸೊ ಕೆ ಮತ್ತೆ ಮೈಕ್ರೋ ಗೆಟ್ ಕ್ಯಾನ್ಸಲ್ಡ್, ಬಿಕಾಸ್ 10 to the power of -3 ಇರುತ್ತೆ, ಇದು 10 to the power of +3 ಇರುತ್ತೆ. ಸೊ ಎರಡು ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಂಟು 1.6 will remains. The voltage drop across the resistor R1 is equal to 1.6. ಸೊ ನಿಮ್ಮ ಒಂದು ಆನ್ಸರ್ ಬರೋಣ. ಆನ್ಸರ್ ಬಂದ್ರೆ ಇಲ್ಲೇ ಇದೆ ನೋಡಿ, 1.6 is your answer. Okay, next question. Equivalent capacitance C of 3 capacitors C1, C2, C3 connected in series is given by. So ಇದು ಕೆಪಾಸಿಟರ್ ಸೀರೀಸ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, 1/C is your equivalent resistance is equal to 1/C1 1 plus 1/C2 plus 1/C3. So this is your right options for your 149 question. ಅದೇ ಇದೇನಾದ್ರೂ ರೆಸಿಸ್ಟರ್ಸ್ ಅಲ್ಲಿ ಕೇಳಿದ್ರೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಏನಾಗ್ತಾ ಇಷ್ಟೊತ್ತು ಮಾಡಿದ್ರಿ, ಆರ್ ಈಕ್ವಿವ್ಯಾಲೆಂಟ್ ಇಸ್ ಈಕ್ವಲ್ ಟು R1 ಪ್ಲಸ್ R2. ಬಟ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏನಾಗ್ತಾ ಇದೆ, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಕೆಪಾಸಿಟರ್ಸ್ ಸಿ ಈಕ್ವಿವ್ಯಾಲೆಂಟ್ ಇಸ್ ಈಕ್ವಲ್ ಟು C1 ಪ್ಲಸ್ C2 ಪ್ಲಸ್ C3 ಆಗ್ತೈತೆ ಪ್ಯಾರಲಲ್ ಅಲ್ಲಿ. ಅದೇ ರೆಸಿಸ್ಟರ್ಸ್ ಅಲ್ಲಿ ಹೋದಾಗ ಏನಾಗುತ್ತೆ, ಇಟ್ ವಿಲ್ ಬಿ 1/R ಈಕ್ವಿವ್ಯಾಲೆಂಟ್ ಇಸ್ ಈಕ್ವಲ್ ಟು
1 by R1 plus 1 by R2 plus 1 by R3. ಸೊ ಇದು ಕೆಪಾಸಿಟರ್ ಅಲ್ಲಿ ಇರೋದು ರೆಸಿಸ್ಟರ್ಸ್ ಬಂದಾಗ ರೆಸಿಪ್ರೋಕಲ್ ಆಗುತ್ತೆ. ಇದ್ರಲ್ಲಿ ಸೀರೀಸ್ ಕೇಳಿದ್ರೆ ಅದ್ರಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಇರುತ್ತೆ, ಇದು ಪ್ಯಾರಲಲ್ ಕೇಳಿದ್ರೆ ಅದು ಸೀರೀಸ್ ಕಾಂಬಿನೇಷನ್ ಅಲ್ಲಿ ಇರುತ್ತೆ, ಉಲ್ಟಾ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, 5 millihenry inductors is connected in series with 5 volts DC supply, then the inductive capacitance is. ಇಂಥ ಕ್ವಶನ್ ಕೇಳಿದೆ. ಇಂಡಕ್ಟಿವ್ ಕೆಪಾಸಿಟನ್ಸ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ XL ನ ಫೈಂಡ್ ಔಟ್ ಮಾಡಬೇಕು. ಸೊ ಇದ್ರದ್ದು ಫಾರ್ಮುಲಾ ನೋಡೋಣ. ದಿಸ್ ಇಸ್ ಯುವರ್ ಇಂಡಕ್ಟಿವ್ ಕೆಪಾಸಿಟನ್ಸ್ ಒಂದು ಈಕ್ವೇಶನ್. ಸೊ XL is equal to 2 pi FL. ಸೊ XL ಅಂದ್ರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ which is given by EMF. 2 pi, it is 360-degree rotations of the angle. F is the frequency in hertz. Okay, so L is your inductance value. So idella kottidre nimma ondu inductive reactance na find out ಮಾಡಬಹುದು. ಬಟ್ ನಮ್ಗೆ ಏನು ಕೊಟ್ಟಿದ್ದಾರೆ, ವೋಲ್ಟೇಜ್ ಕೊಟ್ಟಿದ್ದಾರೆ, ಇಂಡಕ್ಟರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ನಮಗೆ ಫ್ರೀಕ್ವೆನ್ಸಿ ವ್ಯಾಲ್ಯೂ ಕೊಟ್ಟಲಿಲ್ಲ. ಸೊ ಅದರಿಂದ ಇದು ಏನಾಗುತ್ತೆ ಅಂದ್ರೆ ಈ ಕ್ವಶನ್ಗೆ ಆಪ್ಷನ್ ಬಂದು ಏನಾಗುತ್ತೆ ಅಂದ್ರೆ 0 ಆಗುತ್ತೆ, ಬಿಕಾಸ್ ದೇ ಹ್ಯಾವ್ ನಾಟ್ ಗಿವನ್ ಎನಿ ಫ್ರೀಕ್ವೆನ್ಸಿ ಟು ಫೈಂಡ್ ಔಟ್ ಯುವರ್ ಇಂಡಕ್ಟಿವ್ ರಿಯಾಕ್ಟೆನ್ಸ್. Next question, the concept of one coil inducing a voltage into another coil is called. So one coil induces the voltage of another coil, we call it as mutual inductance. Adanna enanta karitivi andre mutual inductance. Next question, in a pure lossless inductor connected across AC circuit. So idu image ide nodko barana. So this is your image. ಒಂದು ವೋಲ್ಟೇಜ್ ಸೋರ್ಸಸ್ ನಿಮ್ಮ ಒಂದು ಇಂಡಕ್ಟರ್ಸ್ ಗೆ ಕನೆಕ್ಟ್ ಆಗಿದೆ. ಸೊ ವೋಲ್ಟೇಜ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ 0 ಇಂದ ಸ್ಟಾರ್ಟ್ ಆದ್ರೆ ನಿಮ್ಮ ಒಂದು ಕರೆಂಟ್ ವಿಲ್ ಲೀಡ್ಸ್ ದ ವೋಲ್ಟೇಜ್ ಬೈ 90 ಡಿಗ್ರಿ. ಸೊ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಕರೆಂಟ್ ವೇವ್ ಫಾರ್ಮ್ ಏಟು ಇರುತ್ತೆ ಅಂದ್ರೆ ವೋಲ್ಟೇಜ್ ವೇವ್ ಫಾರ್ಮ್ ಸ್ಟಾರ್ಟ್ ಆಗಿರುತ್ತೆ, ಬಟ್ ಆಫ್ಟರ್ 90, that means leads the voltage by 90 degree. The current will lead the voltage by 90 degree. Okay, so option gogana, the voltage leads the current by 90 degree. Option C is your right answer. Okay, so next question, the color code combination for 220 ohms carbon resistor is. ರೆಸಿಸ್ಟರ್ಸ್ ವ್ಯಾಲ್ಯೂಸ್ ನ ಗೊತ್ತಿರಬೇಕು. ಆ ರೆಸಿಸ್ಟರ್ಸ್ ವ್ಯಾಲ್ಯೂಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದಕ್ಕೆ ಇಮೇಜ್ ಇದೆ, ಅದನ್ನ ತೋರಿಸ್ತೀನಿ ನೋಡಿ. ಸೊ ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್ ದ ರೆಸಿಸ್ಟರ್ಸ್. ಸೊ ಕಲರ್ ಕೋಡ್ ಬೇಕಾಗಿರುತ್ತೆ ನಿಮಗೆ, ಬ್ಲ್ಯಾಕ್, ಬ್ರೌನ್, ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ವೈಲೆಟ್, ಗ್ರೇ, white. So these are the color codes of your resistors. ಅದರದ್ದು ಫಸ್ಟ್ ಡಿಜಿಟ್ಸ್ ನಂಬರ್ ಇರುತ್ತೆ. ಈ ಡಿಜಿಟ್ ನಂಬರ್ ಮತ್ತೆ ಈ ಕಲರ್ಸ್ ನ ಕರೆಕ್ಟ್ ಆಗಿ ಗ್ಯಾಪ್ ಇಟ್ಕೋಬೇಕಾಗುತ್ತೆ. ಸೊ ಇದು ಗ್ಯಾಪ್ ಇಟ್ಕೊಂಡ್ರೆ ಯು ಕ್ಯಾನ್ ರೈಟ್ ದ ಯುವರ್ ಯಾವುದೇ ಒಂದು ರೆಸಿಸ್ಟರ್ಸ್ ಕಲರ್ ಕೋಡಿಂಗ್ ನ ಬರಿಬಹುದು. ಸೊ ನಮ್ಗೆ ಕೇಳಿರೋ ಪ್ರಕಾರ ಏನು ಕೇಳಿದ್ದಾರೆ, 220 ohms ಅಂತ ಕೇಳಿದ್ದಾರೆ. ಓಕೆ, ಸೊ ಇದ್ರದ್ದು ಕಲರ್ ಕೋಡ್ ನೋಡೋಣ. ಫಸ್ಟ್ ಇರೋ ಡಿಜಿಟ್ ಏನು 2. ಸೊ 2 ಎಲ್ಲಿ ಬರುತ್ತೆ, ರೆಡ್. ಸೊ ಫಸ್ಟ್ ರೆಡ್ ಆಯ್ತು. ಓಕೆ, ಸೆಕೆಂಡ್ 2 ಇದೆ. ಸೊ 2 is also red. ಓಕೆ, ಸೊ ನೆಕ್ಸ್ಟ್ ಡಿಜಿಟ್ ಏನ್ 0 ಬರುತ್ತಲ್ಲ ಅದು ಮಲ್ಟಿಪ್ಲೈ ಆಗುತ್ತೆ. ಸೊ ಥರ್ಡ್ ಡಿಜಿಟ್ಗೆ ಇದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ 2 ಬಂತು, ಬಟ್ ಯು ರಿಕ್ವೈರ್ 220 ಆಗಬೇಕು. 0 ಪ್ಲಸ್ 0 ಸೇರಿಸಿದ್ರೆ ಸೊ 22 ಇಂಟು 10 ಮಾಡಿದ್ರೆ ಏನಾಗುತ್ತೆ, 220 ohms ಬರುತ್ತೆ. ಸೊ ನೆಕ್ಸ್ಟ್ ಕಲರ್ ವಿಲ್ ಬಿ ಬ್ರೌನ್. ಓಕೆ, ಸೊ 220 ohms is equal to red, first digit, second digit is 2, third digit ಏನಿರುತ್ತೆ ಅದು ಬಂದು ಮಲ್ಟಿಪ್ಲಿಕೇಶನ್ಸ್ ಆಗುತ್ತೆ, ಮಲ್ಟಿಪ್ಲೈಯರ್ಸ್ ಆಗುತ್ತೆ. ಸೊ ಈ ಎರಡು ಡಿಜಿಟ್ ನ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಡಿಜಿಟ್ ಬರಬೇಕು. ಸೊ 22 ಇಂಟು 10 ಮಾಡಿದ್ರೆ ಯು ವಿಲ್ ಗೆಟ್ ದ ಡಿಜಿಟ್. ಓಕೆ, ಸೊ ನಿಮ್ಮ ಆಪ್ಷನ್ಗೆ ಹೋಗೋಣ. ನಿಮ್ಮ ಆಪ್ಷನ್ ಅಲ್ಲಿ ಇದೆ ನೋಡಿ, ರೆಡ್, ಬ್ರೌನ್ ಇಸ್ ಯುವರ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವಶನ್, a step up transformer will. So step up transformer image ನೋಡೋಣ. This is your step up transformer image. So step up transformers ಅಲ್ಲಿ ಏನಿರುತ್ತೆ ಅಂದ್ರೆ ನಿಮ್ಮ ಒಂದು primary windings, these are the primary windings, will be lesser than the secondary winding.
ಓಕೆ. ಸ್ಟೆಪ್ ಅಪ್ ಅಲ್ಲಿ ಏನಾಗುತ್ತೆ, ಪ್ರೈಮರಿ ವೈಂಡಿಂಗ್ಸ್ ಏನಿರುತ್ತೆ ಅದಕ್ಕಿಂತ ಸೆಕೆಂಡರಿ ವೈಂಡಿಂಗ್ಸ್ ಟರ್ನ್ಸ್, ನಂಬರ್ ಆಫ್ ಟರ್ನ್ಸ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಸ್ಟೆಪ್ ಡೌನ್ ಅಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಪ್ರೈಮರಿ ವೈಂಡಿಂಗ್ಸ್ ಟರ್ನ್ಸ್ ಜಾಸ್ತಿ ಇರುತ್ತೆ, ಸೆಕೆಂಡರಿ ವೈಂಡಿಂಗ್ ಟರ್ನ್ಸ್ ಇದ್ದು ಕಡಿಮೆ ಇರುತ್ತೆ. ಓಕೆನಾ. ಸೊ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಸ್ ಅರ್ಥ ಆಗಿದೆಯಾ? ಸೊ ಗೋ ಫಾರ್ ದಿ ಆಪ್ಷನ್. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ವಿಲ್ increases current in the secondary, increases the voltage in secondary, which will be option B will be right answer because it increases the voltage in secondary. So ಯಾವ ಸ್ಟೆಪ್ ಅಪ್ ಅಂದ್ರೆ ಕಡಿಮೆಯಿಂದ ಜಾಸ್ತಿ, ಸ್ಟೆಪ್ ಡೌನ್ ಅಂದ್ರೆ ಜಾಸ್ತಿಯಿಂದ ಕಡಿಮೆ. ಸೊ ಈ ತರ ಗ್ಯಾಪ್ ಇಟ್ಕೊಂಡ್ರೆ ನಿಮಗೆ ಎರಡನ್ನೂ ಆನ್ಸರ್ ಮಾಡ್ಬೋದು, ಸ್ಟೆಪ್ ಅಪ್ ಸ್ಟೆಪ್ ಡೌನ್. ಓಕೆ. ಸೊ 150th ಕ್ವಶನ್, 155 ಕ್ವಶನ್, ರೆಸಿಸ್ಟೆನ್ಸ್ ಆಫ್ ಸೆಮಿಕಂಡಕ್ಟರ್ ಎಕ್ಸಿಬಿಟ್ಸ್. ಏನ್ ಎಕ್ಸಿಬಿಟ್ ಮಾಡುತ್ತೆ? ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್. ಸೊ ಇಟ್ ವಿಲ್ ಎಕ್ಸಿಬ್ಯೂಟ್ the resistance of the semiconductor exhibits negative temperature coefficient. Passing to the next question, 156 question, knee voltage for GE antide germanium type PN junction diode is. So knee voltage of germanium bandu 0.3 volts. Okay na. ಮತ್ತೆ ಇನ್ನೊಂದು ಕೇಳ್ತಾರೆ ಸಿಲಿಕಾನ್ದು knee voltage ಬಂದು 0.7. ಓಕೆ. ನೆಕ್ಸ್ಟ್ ಕ್ವಶನ್, find the value of beta if alpha is equal to 0.85. okay, so ಇದಕ್ಕೆ ಫಾರ್ಮುಲಾ ಇದೆ, ಫಾರ್ಮುಲಾ ನೋಡೋಣ. This is your formula for the finding the beta value using alpha. Alpha is equal to beta divided by 1 plus beta. So ನಮ್ಗೆ ಕೊಟ್ಟಿರೋ alpha value ಎಷ್ಟು 0.85. so 0.85 ನ ನಾವು ಯಾವ ತರ ಬರ್ಕೋಬಹುದು, 85 divided by 100. so ಇದನ್ನ ಏನ್ ಮಾಡಿದೀವಿ, ಡಿವಿಷನ್ ಅಂಡ್ ಫ್ರಾಕ್ಷನ್ ಅಲ್ಲಿ ಇರೋದನ್ನ ಈ ಸೈಡ್ ಡಿವಿಷನ್ ಅಲ್ಲಿ ಇರೋದು ಈ ಸೈಡ್ ಹೋಗುತ್ತೆ, 100 ಈ ಸೈಡ್ ಬಂದಿದೆ. ಸೊ 85 into 1 plus beta is equal to 100 beta. ಸೊ ಇದನ್ನ ಒಳಗಡೆ 85 ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 85 plus 85 beta is equal to 100 beta. ಸೊ 85 ಈ ಬೀಟಾ ಟರ್ಮ್ಸ್ ಏನು ಇರುತ್ತಲ್ಲ, ಈ ಬೀಟಾ ಟರ್ಮ್ ನ ಇದನ್ನ ಈ ಸೈಡ್ ಮೂವ್ ಮಾಡಿದೀವಿ. ಸೊ ಈ ಸೈಡ್ ಮೂವ್ ಮಾಡಿದ್ರೆ ಏನಾಗುತ್ತೆ, 100 beta minus 85. ಸೊ ಏನಾಗುತ್ತೆ, 85 is equal to 15 ಬೀಟಾ ಆಗುತ್ತೆ. ಬೀಟಾ ವ್ಯಾಲ್ಯೂ ಮಾತ್ರ ಬೇಕಾಗಿರೋದು, ಬೀಟಾ ಈ ಸೈಡ್ ಮಾಡ್ಕೊಂಡ್ರೆ 85 divided by 15 ಆಗುತ್ತೆ. ಸೊ ವ್ಯಾಲ್ಯೂ ಇಸ್ 5.667 is your beta value. ಓಕೆ. ನಿಮ್ಮ ಆಪ್ಷನ್ಗೆ ಹೋಗೋಣ. ಆಪ್ಷನ್ ಅಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, 5.667. ಓಕೆ. Next question, the current amplification factor in a transistors with common base configuration is denoted by. So current amplification factor always will be alpha. Okay. Next question, the number of PN junction in GUN diode. So now GUN diode only PN junctions yavdu iralla, only it will have n doped region, only n doped region irutte. There is no two junctions, PN junction yavde kanakku iralla GUN diode only. Okay, so that's why it is 0. Next question, which of the following components cannot be fabricated on ICs? ನಿಮ್ಮ ICs, ಫ್ಯಾಬ್ರಿಕೇಶನ್ ಆಫ್ ICs ಅಲ್ಲಿ ಯಾವ್ದ ಕಾಂಪೊನೆಂಟ್ಸ್ ನ ನೀವು ಫ್ಯಾಬ್ರಿಕೇಟ್ ಮಾಡಕ್ಕಾಗಲ್ಲ. ಸೊ ದಟ್ ಈಸ್ your inductor cannot be fabricated on the IC chip. Next question, ripple factor in an ideal half wave rectifier is. ಸೊ ನಿಮ್ಗೆ ಕೇಳಿರೋದು ಹಾಫ್ ವೇವ್ ರೆಕ್ಟಿಫೈಯರ್ ನ ರಿಪಲ್ ಫ್ಯಾಕ್ಟರ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ 1.21 is your half wave rectifiers ripple factors. ಓಕೆನಾ. ನಿಮ್ಮ ಒಂದು ರಿಪಲ್ ಫ್ಯಾಕ್ಟರ್ ಫುಲ್ ವೇವ್ ರೆಕ್ಟಿಫೈಯರ್ ಟು ರಿಪಲ್ ಫ್ಯಾಕ್ಟರ್ ಕೇಳಿದ್ರೆ ಇಟ್ ಈಸ್ 0.48 ಅಂಡ್ ಆಲ್ಸೋ ಬ್ರಿಡ್ಜ್ ವೇವ್ ರೆಕ್ಟಿಫೈಯರ್ ಕೇಳಿದ್ರು 0.48. ಓಕೆ. ನೆಕ್ಸ್ಟ್ ಕ್ವಶನ್, LM317 IC has a voltage output of dash type. ಸೊ ನಿಮ್ಮ ಒಂದು 317 ಏನಿದೆಯಲ್ಲ ಅದು ವೋಲ್ಟೇಜ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ವೇರಿಯಬಲ್ ಟೈಪ್. ಓಕೆ. Next question, the phase differences between the output and input voltage of common emitter amplifier, CE andre common emitter amplifier is, that is 180 degree phase shift will be between your output and input voltage. Okay. Next question, when negative voltage feedback is applied to an amplifier,
its voltage gain is. ನೆಗೆಟಿವ್ ವೋಲ್ಟೇಜ್ನ ಅಪ್ಲೈ ಮಾಡಿದಾಗ ಫೀಡ್ಬ್ಯಾಕ್ಗೆ ಅಪ್ಲೈ ಮಾಡಿದಾಗ ನಿಮ್ಮ ಆಂಪ್ಲಿಫೈಯರ್ನ ಕಂಡೀಷನ್ ವೋಲ್ಟೇಜ್ ಗೇನ್ ಕಂಡೀಷನ್ ಏನಾಗುತ್ತೆ ಅಂದರೆ ಇಟ್ ವಿಲ್ ಡಿಕ್ರೀಸ್ಡ್. Okay, the voltage gain will be decreased. Next question, which of the following is not an ideal characteristic of an operational amplifiers? So ನಿಮಗೆ ಇದ್ರ ಬಗ್ಗೆ ತಿಳ್ಕೋಬೇಕು, ನಿಮಗೆ ಇದ್ರ ಬಗ್ಗೆ ಆಪರೇಷನಲ್ ಆಂಪ್ಲಿಫೈಯರ್ ಬಗ್ಗೆ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ನ ಓದಿರಬೇಕು, ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಪರೇಷನಲ್ ಆಂಪ್ಲಿಫೈಯರ್ಸ್ ಬಗ್ಗೆ ತಿಳ್ಕೋಬೇಕು. ಓಕೆನಾ? ಸೊ ದೀಸ್ ಆರ್ ದಿ ಐಡಿಯಲ್ characteristics of operational amplifiers. What are the characters? Infinite open loop gain, infinite input impedance, zero input offset voltage, infinite output voltage range, infinite bandwidth with zero phase shift and infinite spool rate, zero output impedance, zero noise, infinite CMMR, that is common mode rejection ratio, infinite power supply rejection ratio. Okay, so these are the ideal characteristics. ನಿಮಗೆ ideal characteristic ನೋಡ್ಕೊಂಡ್ರೆ ಇದರಲ್ಲಿ ಗೊತ್ತಾಗುತ್ತೆ which is not an ideal characteristics ಅಂದ್ರೆ ಆಪ್ಷನ್ ಸಿ is your answer. Zero input resistance ಇದು ideal characteristics ಅಲ್ಲ. Infinite open loop is an ideal characteristics. Infinite CMMR, infinite bandwidth, so this is not a ideal characteristics. Next question, when square wave IP is applied to the integrator circuit, the output waveform is. ನಾವು ಸ್ಕ್ವೇರ್ ವೇವ್ ಅನ್ನ ನಿಮ್ಮ ಒಂದು ಇಂಟಿಗ್ರೇಟರ್ ನ ಇನ್ಪುಟ್ ಹಾಕಿ ಅಪ್ಲೈ ಮಾಡಿದಾಗ ನಿಮ್ಮ ಔಟ್ಪುಟ್ ಏನ್ ಬರುತ್ತೆ? ಸೊ ಆಸ್ ಇಟ್ ಈಸ್ ಅನ್ ಇಂಟಿಗ್ರೇಟರ್ ಯು ವಿಲ್ ಗೆಟ್ ದ sawtooth waveform. Next question, circuit which converts irregularly shaped waveform to regularly shaped waveform. ಸೊ ಯಾವ್ದನ್ನ ಯೂಸ್ ಮಾಡ್ತಾರೆ? ಒಂದು ಇರ್ರೆಗ್ಯುಲರ್ ಶೇಪ್ ಇರೋದನ್ನ ರೆಗ್ಯುಲರ್ ಶೇಪ್ ತರೋದಕ್ಕೆ ವಿ ಆರ್ ಯೂಸಿಂಗ್ ಸ್ಮಿತ್ ಟ್ರಿಗರಿಂಗ್ ಫಾರ್ ಟು ಕನ್ವರ್ಟ್ ಇರ್ರೆಗ್ಯುಲರ್ ಶೇಪ್ ವೇವ್ಫಾರ್ಮ್ ಟು ರೆಗ್ಯುಲರ್ ಶಿಫ್ಟ್ ವೇವ್ಫಾರ್ಮ್. ಆಪ್ಷನ್ ಎ ಸ್ಮಿತ್ ಟ್ರಿಗರಿಂಗ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, oscillator must employ positive feedback. Okay, next question, ASCR as dash PN junction. What is SCR means? Silicon controlled rectifiers ಅಲ್ಲಿ ಎಷ್ಟು ಜಂಕ್ಷನ್ಸ್ ಇರುತ್ತೆ? ಸೊ ಇಲ್ಲಿ ನೋಡ್ಬೋದು ನಿಮ್ಮ ಇಮೇಜ್ ಅಲ್ಲಿ ಜಂಕ್ಷನ್ 1, junction 2, junction 3. So option B is the right answer. 3 junctions are available in your silicon controlled rectifier. Okay, next question, a freewheeling diode is used in controlled rectifier circuit in case of. Okay, a freewheeling diode is used in controlled rectifier circuit in case of inductive load. So next question, the duty cycle of a chopper is given by. So when the duty cycle of chopper is given by T on divided by total period. So T on the total period, that is on and off, both calculated as T. Okay, next question, the DC supply of voltage sources inverter has dash at all the frequency. ಒಂದು DC supply voltage sources ಅಲ್ಲಿ ಇನ್ವರ್ಟರ್ ಅಲ್ಲಿ has dash at all the frequency. ಏನು ಕರೆಕ್ಟ್ ಆಗಿರುತ್ತೆ? ಆಲ್ ದ ಫ್ರೀಕ್ವೆನ್ಸಿ, ಎಲ್ಲಾ ಫ್ರೀಕ್ವೆನ್ಸೀಸ್ ಅಲ್ಲಿ ಏನು ಸ್ಟಾಗ್ನೆಂಟ್ ಆಗಿರುತ್ತೆ? It will have a low impedance at all the frequencies. Okay, next question, a cycloconverter is either a single phase type or a 3-phase type. Okay, ಅದು ಬಂದು ಸಿಂಗಲ್ ಫೇಸ್ ಟೈಪ್ ಅಲ್ಲಾದ್ರೂ ಆಪರೇಟ್ ಮಾಡ್ಬೋದು, 3-phase ಟೈಪ್ ಅಲ್ಲಾದ್ರೂ ಆಪರೇಟ್ ಮಾಡ್ಬೋದು. ಓಕೆನಾ, ಇನ್ ಸೈಕ್ಲೋ ಕನ್ವರ್ಟರ್ಸ್. ನೆಕ್ಸ್ಟ್ ಕ್ವಶನ್, ladder logic programming consists primarily of virtual relay, contact and coils. ಸೊ ನೀವು NO-NC ಕಾಂಟ್ಯಾಕ್ಟ್ ಮಾಡಿರ್ತೀರಿ, ನಾರ್ಮಲಿ ಓಪನ್ ಅಂಡ್ ನಾರ್ಮಲಿ ಕ್ಲೋಸ್ ಕಾಂಟ್ಯಾಕ್ಟ್. ನಿಮ್ಮ ಒಂದು ladder diagrams ಅನ್ನು ನೋಡಿದಾಗ you will understand what is NC contact and NO contact. So adrinda we are using a relay, virtual relay for all your PLC circuits. Okay, so that's why virtual contacts, virtual relay contacts and coil. Okay, next question,
In a PLC and programmable logic controllers, the scan time refers to the amount of time in which entire program takes to execute. Scan time ಅಂದ್ರೆ ಏನು? The total number of time ಎಷ್ಟು ladder diagrams ಎಷ್ಟು ladder runs ಬರ್ದಿರ್ತೀರಾ ಆ runs ಅನ್ನ execute ಮಾಡೋಕೆ ಎಷ್ಟು time ತಗೊಳುತ್ತೆ, that we call it as scan time in your PLC. Okay, next question. 8051 microcontrollers has dash byte ROM on chips. ಸೊ ನಿಮಗೆ ಇದ್ರ ಬಗ್ಗೆ ತಿಳ್ಕೋಬೇಕು ಯಾವುದು 8051 your ARM controllers and your MSP 430. ಸೊ ಇಷ್ಟು ಫೀಚರ್ಸ್ ಅನ್ನ ಕಲ್ತ್ಕೊಳ್ಳಬೇಕು. ಇದ್ರ ಬೇಸ್ ಮೇಲೆ ಆಲ್ಮೋಸ್ಟ್ ಯು ವಿಲ್ ಸ್ಕೋರ್ 15 marks if you know very well on your features. Okay, so ಇದ್ರ ಫೀಚರ್ಸ್ ತಿಳ್ಕೊಳ್ಳೋಣ. These are the features of your 8051. So 4 kilobytes of your ROM, read only memory, on chip programming memory or ROM, 128 bytes of on chip data memory, that is RAM, 4 register banks, 4 register banks irutte, each register banks consist of 8 registers. Okay, with bit 128 user defined software flags. Okay, adadmele 8-bit bidirectional data bus, 16-bit unidirectional address bus, 32 general purpose registers, each of 8 bits. One registers, general purpose registers, 32 general purpose registers irutte, adu each of 8 bits. Okay, next is 16-bit timers. Usually will have 2 timers. Okay, next 3 internal and 2 external interrupters, 4 8-bit ports. ಎಷ್ಟು ports ಇರುತ್ತೆ? 4 ports ಇರುತ್ತೆ. 4 ports ಅಲ್ಲಿ each ports ಅಲ್ಲಿ 8 pins ಅನ್ನ allocate ಮಾಡಿರ್ತೀವಿ. Next is 16-bit program counters and data pointer, DPTR. So next feature is 8051 may also have number of special features such as UARTs, universal asynchronous receiver and transmitters. Next one, the ADC, analog to digital converters, and operational amplifiers. These all features you have to know for your microcontrollers. Okay, passing on to the next question. Passing to the question. So 8051 microcontrollers has dash byte ROM on chip. So we have already saw the features. It is 4 kilobytes. To access internal ROM read-only memory in 8051, pin 31 is to be connected. ಯಾವ್ಗೆ ಕನೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ಇಂಟರ್ನಲ್ ರಾಮ್ ನ ಆಕ್ಸೆಸ್ ಮಾಡಬಹುದು. ಪಿನ್ ನಂಬರ್ 31 ಕನೆಕ್ಟ್ ಮಾಡಬೇಕಾಗಿರೋದು ಏನು, ಕನೆಕ್ಟೆಡ್ ಟು 5 ವೋಲ್ಟ್ ಸಪ್ಲೈ. 5 ವೋಲ್ಟ್ ಸಪ್ಲೈಗೆ ನಿಮ್ಮ ಒಂದು ಪಿನ್ ನಂಬರ್ 31 ಅನ್ನ ಕನೆಕ್ಟ್ ಮಾಡಬೇಕು. Okay, next question. When 8051 microprocessor anta katidra, it is not microprocessor, it is controller, is reset, the content of stack pointer is. So stack pointer location ಬಂದು starting location 07H. So ಯಾವುದೇ ಒಂದು ಸ್ಟಾಕ್ ಪಾಯಿಂಟರ್ ಎಲ್ಲೋ ಒಂದು ಲೊಕೇಶನ್ ಅಲ್ಲಿ ಇದ್ದಾಗ ನೀವು ರೀಸೆಟ್ ಪ್ರೆಸ್ ಮಾಡಿದ್ರೆ ಇಟ್ ಕಮ್ಸ್ ಟು ದ ಲೊಕೇಶನ್ 07H. ನೆಕ್ಸ್ಟ್ ಕ್ವೆಶ್ಚನ್. Push and poke instruction uses only. Game use ಮಾಡ್ತವೆ push and poke instructions uses only. These are the addressing modes of your 8051 addressing modes na tilkondu irbeku. So it is used in the direct addressing mode. Push and poke instructions uses only direct addressing modes. Okay, last question of today's session. Memory type used to access bit addressable internal data memory in 8051C is. So that is B data. We are using internal bit addressable internal data memories ಅಲ್ಲಿ ನಾವು ಯೂಸ್ ಮಾಡುವಂತ B data na ಯೂಸ್ ಮಾಡ್ತೀವಿ as is memory type. Okay na? So thank you. Today session end ಮಾಡ್ತಾ ಇದ್ದೀನಿ. Next session ಅಲ್ಲಿ next paper ಮಾಡ್ತೀನಿ. Okay na? Thank you.